ಬೈಕ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಬೈಕು. ಅದ್ಯಾವುದು ಅಂತ ತೋರಿಸ್ತೀನಿ ನೋಡಿ. ಮೇಯ್ನ್ ರೀಸನ್ ಏನಂದರೆ ಇಷ್ಟೇ, ಅಲ್ಲಿ ನಾವು ಮೇಲ್ಗಡೆ ಫ್ಲೋರಲ್ಲಿ ಇರೋದು, ಜಂಕ್ಷನ್ ಬಾಕ್ಸು ಸಪ್ಲೈ ಯಾವುದೂ ಇಲ್ಲ, ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ ಯಾವುದೂ ಇಲ್ಲ. ಆ ಚಾರ್ಜಿಂಗ್ ಪಾಯಿಂಟ್ ಯಾವುದು ಇಲ್ದಿರೋ ಕಾರಣ ಮೇಯ್ನು ರಿಮೂವಬಲ್ ಬ್ಯಾಟ್ರಿ ಇದೆ ಅದರಲ್ಲಿ, ಮೇಲ್ಗಡೆ ತೊಗೊಂಡೋಗಿ ಆರಾಮಾಗಿ ಚಾರ್ಜಿಂಗ್ ಹಾಕೊಬೋದು ಅನ್ನೋ ರೀಸನ್ಗೋಸ್ಕರ ಅದನ್ನು ತೊಗೊತಾ ಇದ್ದೀನಿ. ಇಲ್ಲ ಬುಕ್ಕಿಂಗ್ ಏನಿಲ್ಲ, ಒಂದೇ ಸರಿ ಪರ್ಚೇಸೇ. ಹೇಳ್ಬಿಡ್ತೀಯ ಹೋಗಿ ಹೇಳ್ಬಿಡು. ಆ ಸರ್ಪ್ರೈಸ್ ಏನಿಲ್ಲ, ಗಾಡಿ ಪರ್ಚೇಸ್, ನಮ್ಮ ಹುಡುಗಿಗೆ ಒಂದು ಗಾಡಿ ಪರ್ಚೇಸ್ ಮಾಡಬೇಕು, ಎಲೆಕ್ಟ್ರಿಕಲ್ ಬೈಕು. ಮದುವೆ ಆಗಿ ಇದು 3ನೇ ತಿಂಗಳು, ಯಾವ ತಿಂಗಳು ಆಗಿದೆ, ಮದುವೆ ಆಗಿದೆ ಬರ್ತ್ಬಿಟ್ಟೋದು. ರೆಡ್ಡಿ ನೋಡ್ಬೇಕು ಫಸ್ಟ್, ಇವತ್ತು ಇದನ್ನು ನೋಡಲೇಬೇಕು. ಮದುವೆ 3 ತಿಂಗಳು, 26ನೇ ತಾರೀಕು ಆಗಿದ್ದು ಮದುವೆ. 31 ಬರೋದೇ ಇಲ್ಲ, ಎಲ್ಲ ಫೆಬ್ರವರಿ 26ನೇ ತಾರೀಕು ಆಗಿದ್ದು ಮದುವೆ. ಯಾವ ತಿಂಗಳು ಮಗ ಇದು? ಮೇ ತಾನೆ? ಮೇ 7. ಏನು ಅವಳಿಗೇನು ಕೊಡಿಸಿಲ್ಲ, ಇದು ಮೊದಲನೇ ಗಿಫ್ಟ್ ಅವಳಿಗೆ, ಎಲೆಕ್ಟ್ರಿಕಲ್ ಬೈಕು. ಅಲ್ಲೇ ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಬೈಕ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕಲ್ ಬೈಕು. ಅದ್ಯಾವುದು ಅಂತ ತೋರಿಸ್ತೀನಿ ನೋಡಿ. ಇವತ್ತು ಪ್ಲ್ಯಾನ್ ಇರೋದಿಷ್ಟೇ. ಆ್ಯಕ್ಚುಲಿ ನಾವು ಎಲೆಕ್ಟ್ರಿಕಲ್ ಗಾಡಿ ತಗೊಬೇಕು ಅಂತ ಅಂದಾಗ ತುಂಬ ಸರ್ಚ್ ಮಾಡಿದೆ. ಇವನು ಇರ್ಬೋದು, ನಾನು ಇರ್ಬೋದು, ಏತರ್, ವೀಡಾ, ಹೀರೋ ವೀಡಾ, ಓಲಾ, ಒಕಿನೋವಾ, ನಾರ್ಮಲ್ ಎಲ್ಲ ಮುಚ್ಕೊಂಡು ಹೋಗ್ತಾವ್ರೆ. ಏನಿಲ್ಲ ಓಲಾದಲ್ಲಿ, ಓಲಾ ಮಸ್ತ್ ಗಾಡಿ, ಬೆಸ್ಟ್ ಗಾಡಿ, ಆದರೆ ಸರ್ವಿಸ್ ಇಲ್ಲ, ಬೇಜಾರು. ಆಮೇಲೆ ಓಲಾದಲ್ಲಿ ಕಂಪೇರ್ ಮಾಡಿದ್ರೆ ಬೇರೆದಕ್ಕೆಲ್ಲ ಓಕೆ, ಪ್ರೈಸು ಒಂದು ರೇಂಜಿಗೆ ಸೂಪರ್ ಆಗಿದೆ. ಆಮೇಲೆ ಒಕಿನೋವಾ, ನಾರ್ಮಲ್ ಲೋಕಲ್ ಕಂಪ್ನೀಸ್ಗಳು ಎಲ್ಲ ಸರ್ಚ್ ಮಾಡಿದೋ, ಬಟ್ ನಮಗೆ ಅನಿಸಿದ್ದು ಓಕೆ ನಮಗೆ ಒಂದು ರೇಂಜಿಗೆ ಪಿಕಪ್ಪು, ಟೆಸ್ಟ್ ಡ್ರೈವ್ ಎಲ್ಲ ಮಾಡೋದು, ಎಲ್ಲ ಕಂಪ್ನಿಗಳು, ಚೇತಕ್ಕು ಎಲ್ಲ ನಮ್ಮ ಮೇಯ್ನ್ ರೀಸನ್ ಏನಂದರೆ ಇಷ್ಟೇ, ಅಲ್ಲಿ ನಾವು ಮೇಲ್ಗಡೆ ಫ್ಲೋರಲ್ಲಿ ಇರೋದು. ಅದು ನಮ್ಮ ರಿಮೂವಬಲ್, ಅಲ್ಲಿ ಯಾವುದು ಇದಿಲ್ಲ, ಜಂಕ್ಷನ್ ಬಾಕ್ಸು ಸಪ್ಲೈ ಯಾವುದೂ ಇಲ್ಲ, ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ ಯಾವುದೂ ಇಲ್ಲ. ಆ ಚಾರ್ಜಿಂಗ್ ಪಾಯಿಂಟ್ ಯಾವುದು ಇಲ್ದಿರೋ ಕಾರಣ ಮೇಯ್ನು ರಿಮೂವಬಲ್ ಬ್ಯಾಟ್ರಿ ಇದೆ ಅದರಲ್ಲಿ. ಯಾವುದರಲ್ಲಿ? ಹೀರೋ ವೀಡಾದಲ್ಲಿ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಅದಕ್ಕೆ ಅದರಿಂದ ಅನುಕೂಲ, ಮೇಯ್ನ್ ರೀಸನ್ ಅದೊಂದೇ ಅಷ್ಟೇ. ಅದಕ್ಕೋಸ್ಕರ ಮೇಲ್ಗಡೆ ತೊಗೊಂಡೋಗಿ ಆರಾಮಾಗಿ ಚಾರ್ಜಿಂಗ್ ಹಾಕೊಬೋದು ಅನ್ನೋ ರೀಸನ್ಗೋಸ್ಕರ ಅದನ್ನು ತೊಗೊತಾ ಇದ್ದೀನಿ. ಇನ್ನೊಂದು ಪ್ಲಸ್ ಪಾಯಿಂಟು ಚಾರ್ಜಿಂಗ್ ಸ್ಟೇಷನ್ಸ್ಗಳು ತುಂಬ ಇದ್ದಾವೆ. ಏತರಲ್ಲೂ ಹಾಕ್ಬೋದು, ನಾರ್ಮಲ್ ವೀಡಾದು ಇದೆ. ಚಾರ್ಜಿಂಗ್ ಸ್ಟೇಷನ್ಗಳು ತುಂಬ ಇರೋದ್ರಿಂದ ಬೆಂಗಳೂರು ಕಡೆ, ಮೈಸೂರು ಕಡೆ ಹೋದಾಗೆಲ್ಲ ಮೇನ್ ರೋಡಲ್ಲೆಲ್ಲ ಇದೆ. ಹಾಗಾಗಿ ಅದನ್ನು ಓಕೆ ಮಾಡಿ ಈಗ ಇವತ್ತು ಸಂಜೆ ಹೋಗ್ತಾ ಇದ್ದೀವಿ, ಅದನ್ನು ಬುಕ್ ಮಾಡಿ ನೆಕ್ಸ್ಟ್. ಇಲ್ಲ ಬುಕ್ಕಿಂಗ್ ಏನಿಲ್ಲ, ಒಂದೇ ಸರಿ ಪರ್ಚೇಸೇ. ಓಕೆ, ಅದೇ ಪರ್ಚೇಸ್, ಒಂದೇ ಸರಿ ಪರ್ಚೇಸ್, ಬುಕ್ಕಿಂಗ್ ಏನಿಲ್ಲ. ನೋಡೋಣ, ಇಲ್ಲೆಲ್ಲೂ ಸ್ಟಾಕ್, ತುಮಕೂರಲ್ಲಿ ಕಲರ್ ವೇರಿಯಂಟ್ಗಳು ಸ್ಟಾಕ್ಗಳು ಸಿಗ್ತಾ ಇಲ್ಲ. ಆದ್ದರಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಕಂಪ್ನಿಯವ್ರಿಗೆ ಮಾಡಿ ಕೇಳಿದ್ದಕ್ಕೆ ಇಲ್ಲ ಬೆಂಗಳೂರಲ್ಲಿ ಸ್ಟಾಕ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಜಾಲಹಳ್ಳಿ ಕ್ರಾಸಲ್ಲಿ ಒಂದಿದೆ, ನೋಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀವಿ. ಸಂಜೆ ಹೊರಟಿ ದಾರಿಲಿ ಹಾಗೆ ಊಟ ಮಾಡಿಕೊಂಡು ಡೈರೆಕ್ಟ್ ಹೊರಟಿದ್ದೆ ಶೋರೂಮ್ ಹತ್ರ ಹೋಗಿ ನಮ್ಗೆ ಯಾವ್ದು ಬೇಕೋ ಕಲರ್ ಚೂಸ್ ಮಾಡಿ ಅಲ್ಲೇ ಪೇಪರ್ಗೆಲ್ಲ ಸೈನ್ ಹಾಕಿ ಫುಲ್ ಪೇಮೆಂಟ್ ಅಲ್ಲೇ ಕ್ಲಿಯರ್ ಮಾಡಿದೆ. ಗಾಡಿ ನಾಳೆ ಸಿಗುತ್ತೆ ಅಂತ ಹೇಳಿದ್ರು. ಹಾಗೆ ವಾಪಸ್ ಬಂದು ಕರ್ಕೊಂಡು ಹೋಗ್ತಾರೆ ನೀವು ಎಲ್ಲಿಗೆ? ಎಲ್ಲಿ ಪರವಾಗಿಲ್ಲ, ಎಲ್ಲಿಗೆ? ದೇವಸ್ಥಾನಕ್ಕ? ನಿನಗೊಂದು ಸರ್ಪ್ರೈಸ್ ಐತೆ. ಸರ್ಪ್ರೈಸ್ ಏನಂತ ಹೇಳಿ ನಿಮ್ಗೆ ಸರ್ಪ್ರೈಸ್? ದೇವಸ್ಥಾನಕ್ಕ? ಎಲ್ಲೋ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಯಾಕೆ? ಬರ್ಬೇಕಷ್ಟೇ, ಕರೆದಾಗ ಬರ್ಬೇಕಷ್ಟೇ. ಎಲ್ಲಿ ಅಲ್ಲಿ ಅಲ್ಲ ಇಲ್ಲ ಎಲ್ಲಿ ಅಂತೆಲ್ಲ ಕೇಳಬಾರ್ದು. ಕರ್ಕೊಂಡು ಹೋಗ್ಬೇಡಿ, ನನಗೆ ವಾಮಿಟ್ ಆಗುತ್ತೆ. ವಾಮಿಟ್ ಎಲ್ಲಿ ಸ್ವಲ್ಪ ದೂರ ಹೋದ್ರೆ ವ್ಯಾಕ್ ಅಂತೀಯ. ಬಾ ಸರಿ, ಕ್ಯಾಮ್ರಾ ಬೇಕಾ? ಎತ್ಕೋ, ಕ್ಯಾಮ್ರಾ ಲಿಟ್ ನೋಡು, ಎತ್ಕೋ, ಬ್ಯಾಗ್ಲಿಗೆ ಹಾಕೋ ಅದನ್ನ. ಶೋರೂಮ್ಗೆ ಹೋಗೋವರೆಗೂ ನಮ್ಮೊಳಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಕ್ಲಾರಿಟಿ ಇರಲಿಲ್ಲ. ಯಾಕೆಂದರೆ ಹಿಂದಿನ ದಿನ ಹೋಗ್ಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ಬಂದಿದ್ದೆ, ಮಾರನೇ ದಿನ ಇವಳನ್ನೇ ಕರ್ಕೊಂಡು ಹೋಗಿದ್ದು. ಸೊ ಶೋರೂಮ್ ಅವ್ರು ಹೇಳಿದ್ದೇನೆಂದರೆ ಗಾಡಿ ರಿಜಿಸ್ಟ್ರೇಷನ್ ಆಗೋವರೆಗೂ ಗಾಡಿ ಕೈಗೆ ಸಿಗೋದಿಲ್ಲ, ನಾಳೆನೇ ಸಿಗೋದು ಅಂತ ಹೇಳಿದರು. ಸೊ ಅದಕ್ಕೆ ಮಾರನೇ ದಿನ ಬೆಳಗ್ಗೆ ಅವಳನ್ನ ಕರ್ಕೊಂಡು ಹೊರಟೆ. ಹೋಗ್ತಾ ಉದ್ದಕ್ಕೂ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಈವ್ನಿಂಗು. ಯಾಕಪ್ಪ ಬಂದ್ಬಿಟ್ಟು ಅಂತ ಅನಿಸ್ಬಿಡ್ತು. ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಯಾಕೆಂದರೆ ನೆಲಮಂಗಲ ದಾಟಿದಾದ್ಮೇಲೆ ಗೊರಗುಂಟೆ ಪಾಳ್ಯದವರೆಗೂ ಒಂದು ಫ್ಲೇವರ್ ಇದೆ.
ಆ ಫ್ಲೇವರ್ ಏನೋ ಮೋಸ್ಟ್ಲಿ ದುರಸ್ತಿ ಕೆಲಸ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ, ಏನೋ ರಿಪೇರಿ ಕೆಲಸ ಮಾಡ್ತಿದ್ರು ಅನಿಸುತ್ತೆ. ಅದಕ್ಕೆ ಮೇಲ್ಗಡೆ ಹೋಗೋ ಟ್ರಕ್ಗಳೆಲ್ಲ ಕೆಳಗಡೆ ಹೋಗ್ತಾ ಇದ್ದವು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಈ ದಾರಿಲಿ ಮಳೆ ಬೇರೆ, ಟ್ರಾಫಿಕ್ ಬೇರೆ, ಹೆವಿ 12 ಅವರ್ವರೆಗೂ ಟ್ರಾಫಿಕ್ ಇತ್ತು. ಸಂಜೆ ಹೋಗೋಷ್ಟೊತ್ತಿಗೆ ಒಂದು 6 ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ. ಪಾಪ ಶೋರೂಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 7 ಗಂಟೆವರೆಗೂ ಇರ್ತೀವಿ ಬನ್ನಿ ಅಂತ ಹೇಳಿದರು. ಬೇಗ ತಲುಪಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ರಿಟರ್ನ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ನೈಟ್ ಆಗ್ಬಿಡುತ್ತಲ್ಲ ಅನ್ನೋ ಚಿಂತೆಯಲ್ಲಿದ್ದಾಗ ರೈಟ್ ಸೈಡಲ್ಲಿ ಹಾಗೆ ಶೋರೂಮ್ ಕಾಣಿಸ್ತು. ಹಬ್ಬ ಹೆಂಗೋ ಬಂದ್ವಲ್ಲ ಅಂತ ಖುಷಿ ಆಯಿತು. ಬಂದಿದ್ದ ತಕ್ಷಣ ಓಪನಿಂಗ್ ಸೆರೆಮನಿ ಮಾಡಿಸಿದೆ ಕೆಲಸ ನಮ್ಮ ಹುಡುಗಿ ಕೈಲಿ. ಮಳೆ ಮತ್ತು ಟ್ರಾಫಿಕ್ಕಿಂದ ಲೇಟಾಗಿರೋ ಕಾರಣ ಸರಿಯಾಗಿ ಅವ್ರು ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ಅವರು. ಏಕೆಂದರೆ ಲೇಟ್ ಆಗ್ಬಿಟ್ಟಿತ್ತು, ಟೈಮ್ ಆಗ್ಬಿಟ್ಟಿತ್ತು, ಎಲ್ಲ ವರ್ಕರ್ಸ್ ಎಲ್ಲ ಹೊರಟೋಗಿದ್ರು. ನಾವು ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹೆಂಗೋ ಗಾಡಿ ಆದರೂ ಸಿಕ್ತಲ್ಲ ಟೈಮಿಗೆ ಅಂತ ಖುಷಿ ಪಟ್ಕೊಂಡು ಹಾಗೆ ಬರಬೇಕಾದ್ರೆ ಒಂದು ಕಡೆ ಊಟ ಮಾಡಿಕೊಂಡು ಪೀಸಾಗಿ ಬಂದು ಬರಬೇಕಾದ್ರೆ ಗೇಟ್ ಹಾಕ್ಬಿಟ್ಟಿದ್ರು. ಲೇಟಾಗಿರೋ ಟೈಮಲ್ಲಿ ಇನ್ನೂ ಲೇಟ್ ಆಗ್ಬಿಡ್ತು. ಅದಕ್ಕೆ ಯೋಚನೆ ಮಾಡಿಕೊಂಡು ಮನೇಲೇನು ಅಡುಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ತಿನ್ಕೊಂಬಂದಿದ್ದು ನಾವು. ಹಂಗೂ ಹಿಂಗೂ ಮನೆಗೆ ಬಂದು ಗಾಡಿ ಪಾರ್ಕಿಂಗ್ ಮಾಡಿ ಬ್ಯಾಟ್ರಿಗಳು ಬಿಚ್ಕೊಂಬಂದಿದೆ ಕೆಲಸ. ಬ್ಯಾಟ್ರಿ ನೋಡಿದ್ರು ಹೆಂಗೈತೆ, ಫುಲ್ಲು ವೆಯ್ಟ್ಲೆಸ್ಸು. ಹಂಗೇನೋ ಅಂದ್ಕೊಬೇಡಿ, ವೆಯ್ಟ್ ಇದೆ ಬ್ಯಾಟ್ರಿ ಅಂತ, ವೆಯ್ಟ್ ಇದೆ. ಹಾಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಬ್ಯಾಟ್ರಿ ವೆಯ್ಟ್ ಲಿಫ್ಟಿಂಗ್, ಈಗ ಬ್ಯಾಟ್ರಿ ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ, ಟೆಸ್ಟ್ ಮಾಡೋಣ ಅಂತ ಎತ್ಕೊಂಡೆ. ಆರಾಮಾಗಿ ಒಂದು ಬೆಳ್ಳಲ್ಲಿ ಎತ್ಬೋದು ಗುರು. ಫುಲ್ ಜಿಮ್ ವರ್ಕೌಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಗಾಡಿ ಶೋರೂಮಿಂದ ಈಚೆ ತೆಗ್ದಿದ್ದಾದ್ಮೇಲೆ ಅಲ್ಲಿಂದ ಪೂಜೆನೇ ಮಾಡಿಸಿರಲ್ಲ, ಯಾಕಂದರೆ ನೈಟ್ ಆಗ್ಬಿಟ್ಟಿತ್ತಲ್ಲ. ಹಾಗೆ ಬಂದಿದ್ದು 1-2 ದಿನ ನಿಲ್ಲಿಸಿ ಶನಿವಾರ ಪೂಜೆ ಮಾಡಿಸೋಣ ಅಂತ ಅಲ್ಲಿಂಟ ಬಯಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂಟ ಹೊರಟು. ರಾಣಿ ಫೋನ್ ಮಾಡ್ಬಿಡ್ತೀನಿಲ್ಲ. ಈ ಐನವ್ರು ಮಾಡಿದ ಪೂಜೆ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಟು ನೆಟ್ಟಿಗೆ ಹೋದ. ಇದಕ್ಕಿಂತ ನಮ್ಮೂರಲ್ಲೇ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತು ನನಗೆ. ಅದಕ್ಕೆ ನಾನೇ ಪೂಜೆ ಮಾಡಿಕೊಂಡೆ ಗಾಡಿಗೆ. ಬಯಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಚಿಕ್ಕ ಹುಡುಗ ಇದ್ದಾಗ ಹೋಗಿದ್ದು. ಅದಾದಮೇಲೆ ಹೋಗೇ ಇರಲಿಲ್ಲ, ಎಷ್ಟೋ ವರ್ಷ ಆಗಿತ್ತು. ಮದುವೆ ಆದಮೇಲೆ ಮೊದಲನೇ ಸರಿ ಹೋಗಬೇಕು ಅಂತ ಅಂದ್ಬಿಟ್ಟು ಹಾಗೆ ಗಾಡಿ ತೊಗೊಂಡು ಪೂಜೆನೂ ಮಾಡಿಸ್ಕೊಂಬರೋಣ ಅಂತ ಹೊರಟು. ನಂದು ರೂಲ್ ಇಷ್ಟೇ ಗುರು, ಭಕ್ತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು. ಪೂಜೆ ಪುನಸ್ಕಾರ ಎಲ್ಲ ನಾವು ಮಾಡ್ಕೊಂಡಿರೋದು. ದೇವರು ನಮಗೆ ಇದೇ ರೀತಿ ಮಾಡಿ ಅಂತ ಯಾವತ್ತೂ ಬಂದು ಹೇಳಿಲ್ಲ. ನಾವು ಒಂದೊಂದಗಳು ಅನ್ನ ತಿನ್ನಬೇಕಾದ್ರೂ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದೊಂದು ಮನಸ್ಸಲ್ಲಿದ್ದರೆ ಸಾಕು ಗುರು. ದೇವ್ರು ಎಲ್ಲಿದ್ದರೂ ಚೆನ್ನಾಗಿಡ್ತಾನೆ ಅನ್ನೋದೊಂದು ನಂಬಿಕೆ ನನಗೆ ಅಷ್ಟೇ. ಗಾಡಿ ನಮ್ಮೊಳಗೆ ಅಂತ ತೊಗೊಂಬಿಟ್ಟು ನಾನೇ ಓಡಿಸ್ತಾ ಇದ್ದೀನಿ ಅಂತ ಅನ್ಕೊಬೋದು ನೀವು. ಯಾಕಂದರೆ ಅವಳಿಗೆ ಸ್ವಲ್ಪ ಭಯ. ಸ್ಟಾರ್ಟಿಂಗು ನೀನೇ ಓಡಿಸು ಅಂತ ನನಗೆ ಕೊಟ್ಟಳು. ಮೇಲ್ಗಡೆ ಪೂಜೆ ಎಲ್ಲ ಮುಗಿಸಿ ಹಾಗೆ ಡೌನಿಗೆ ಕೆಳಗಡೆ ತೊಗೊಂಬಂದಿದ್ದಾದ್ಮೇಲೆ ಅವಳಿಗೆ ಕೊಟ್ಟೆ ಓಡ್ಸೋಕ್ಕೆ. ಅವಳಿಗೆ ಪೆಟ್ರೋಲ್ ಗಾಡಿ ಓಡಿಸಿ ಅಭ್ಯಾಸ ಐತೆ, ಎಲೆಕ್ಟ್ರಿಕಲ್ ಗಾಡಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಅದಕ್ಕೆ ಸ್ವಲ್ಪ ಭಯದಿಂದನೇ ಓಡಿಸ್ಕೊಂಡು ನಿಧಾನಕ್ಕೆ ಓಡಿಸ್ಕೊಂಡ್ಬಂದ್ಳು. ಕೊಡು ಆಕ್ಸಿಲೇಟರ್ ಕೊಡಮ್ಮ.
ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಹಾಗೆ ಬರ್ತಾ ದಾರಿಲಿ ಎಳ್ನೀರು ಕುಡ್ಕೊಂಡು ಹಾಗೆ ಬಂದು ತಂಪಾಗಿ ಇನ್ಮೇಲೆ ಇದೇ ರೀತಿ ವೀಡಿಯೋಸ್ ಎಲ್ಲ ಬರ್ತಾ ಇರ್ತವೆ. ನೀವು ನವಜೋಡಿಗಳನ್ನ ಆರೈಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.